ಫಸ್ಟ್ ಪಿ ಯು ಭೂಗೋಳಶಾಸ್ತ್ರ ಪೇಜ್ ನಂಬರ 62 ಮತ್ತು 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ್ ನಂಬರ 96 ಭಾಗ 1. ಸೂರ್ಯನು ನಮಗೆ ಬೆಳಕು ಮತ್ತು ಉಷ್ಣತೆಯನ್ನು ಕೊಡುತ್ತಾನೆ. ವಾಯುಮಂಡಲದ ಉಷ್ಣವನ್ನು ಪಡೆಯುವ ವಿಧಾನ. ವಾಯುಮಂಡಲ ಉಷ್ಣ ಹೇಗೆ ಪಡೀತದಂತ ಹೇಳ್ತೇವೆ. ವಾಯುಮಂಡಲವು ನೇರವಾಗಿ ಸೂಕ್ಷ್ಮ ಅಲೆಗಳ ರೂಪದಲ್ಲಿರುವ ಸೌರ ವಿಕಿರಣದಿಂದ ಉಷ್ಣವನ್ನು ಪಡೆಯುವುದಿಲ್ಲ. ಅದಕ್ಕೆ ಬದಲಾಗಿ ದೀರ್ಘ ರೂಪದಲ್ಲಿರುವ ಭೂ ವಿಕಿರಣದಿಂದ ವಾಯುಮಂಡಲ ಉಷ್ಣವನ್ನು ಪಡೆದುಕೊಳ್ಳುತ್ತದೆ. ವಾಯುಮಂಡಲ ಸೂರ್ಯನ ಕಿರಣಗಳಿಂದ ಉಷ್ಣ ಪಡೆಯುವುದಿಲ್ಲ. ಅದರ ಬದಲಿಗಾಗಿ ಸೂರ್ಯನ ಕಿರಣಗಳು ಭೂಮಿಗೆ ತಗಲಿ ಹೊಳ್ಳಿ ರಿಪೀಟ್ ಹೋಗ್ತಾವಲ್ಲ, ಆಳಾಗ ವಾಯುಮಂಡಲ ಉಷ್ಣ ಪಡೆಯುತ್ತದೆ. ವಾಯುಮಂಡಲವು 4 ರೂಪದಲ್ಲಿ ಉಷ್ಣವನ್ನು ಪಡೆದುಕೊಳ್ಳುತ್ತದೆ ಹಾಗೂ ತಂಪಾಗುತ್ತದೆ. ಅವುಗಳೆಂದರೆ: 1ನೇದು ವಿಕಿರಣ ರೇಡಿಯೇಷನ್, 2ನೇದು ಪ್ರಚಲನ ಕನ್ವೆನ್ಷನ್, 3ನೇದು ಸಂವಹನ ಕಂಡಕ್ಷನ್, 4ನೇದು ಅಭಿವಹನ ಅಡ್ವೆನ್ಷನ್. 1ನೇದು ವಿಕಿರಣ ರೇಡಿಯೇಷನ್. ಉಷ್ಣವು ತರಂಗ ರೂಪದಲ್ಲಿ ಚಲಿಸಿದರೆ ಅದನ್ನು ವಿಕಿರಣ ಎನ್ನುವರು. ಉಷ್ಣ ತರಂಗಗಳ ರೂಪದಲ್ಲಿ ಚಲಿಸಿದರೆ ಅದನ್ನು ವಿಕಿರಣ ಎನ್ನುವರು. ಇದಕ್ಕೆ ಉದಾಹರಣೆ ಎಂದರೆ ಭೂಮಿ ಉಷ್ಣಗೊಳ್ಳುವುದು. ಇನ್ನು 2ನೇದು ಪ್ರಚಲನ ಕನ್ವೆನ್ಷನ್. ಘನ ಇಲ್ಲ ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣವು ಕಣಗಳ ಮೂಲಕ ವರ್ಗಾವಣೆಯಾದರೆ ಅದನ್ನು ಪ್ರಚಲನ ಎಂದು ಕರೆಯುವರು. ಉಷ್ಣವು ಕಣಗಳ ಮೂಲಕ ಪ್ರಸಾರವಾದರೆ ಅದನ್ನು ಪ್ರಚಲನ ಅಥವಾ ಕನ್ವೆನ್ಷನ್ ಎನ್ನುವರು. ಈಗ 3ನೇದು ಸಂವಹನ ಕಂಡಕ್ಷನ್. ಕಣಗಳು ಚಲನೆಯಾಗದೆ ಬರೀ ಉಷ್ಣ ವರ್ಗಾವಣೆಯಾದರೆ ಅದನ್ನು ಸಂವಹನ ಎಂದು ಕರೆಯುವರು. ಕಣಗಳು ಚಲನೆಯಾಗದೆ ಬರೀ ಉಷ್ಣ ವರ್ಗಾವಣೆಯಾದರೆ ಅದನ್ನು ಸಂವಹನ ಎಂದು ಕರೆಯುವರು ಅಥವಾ ಕಂಡಕ್ಷನ್ ಎಂದು ಕರೆಯುವರು. ಇನ್ನು 4ನೇದು ಅಭಿವಹನ. ಸಮತಲವಾಗಿ ಚಲಿಸುವ ಗಾಳಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉಷ್ಣವನ್ನು ಸಾಗಿಸುತ್ತದೆ. ಹೀಗೆ ವಾಯುಮಂಡಲವು ಉಷ್ಣತೆಯನ್ನು ಪಡೆಯುವುದು. ಅದನ್ನು ಸಂವಹನ ಎನ್ನುವರು, ಅಭಿವಹನ ಎನ್ನುವರು. ಉಷ್ಣತಾ ಮಾಪಕಗಳು. ವಾಯುಮಂಡಲದ ಉಷ್ಣತೆಯನ್ನು ಅಳೆಯಲು ಬಳಸುವ ಉಪಕರಣಗಳನ್ನು ಉಷ್ಣತಾ ಮಾಪಕ ಎಂದು ಕರೆಯುವರು. ಉಷ್ಣತಾ ಮಾಪದಲ್ಲಿ 2 ವಿಧಗಳು. 1ನೇದು ಸೆಂಟಿಗ್ರೇಡ್ ತಾಪಮಾನ. ನೀರಿನ ಘನೀಕರಣ ಬಿಂದು ಸೆಂಟಿಗ್ರೇಡ್ನಲ್ಲಿ 0, ನೀರಿನ ಕುದಿಯುವ ಬಿಂದು ಸೆಂಟಿಗ್ರೇಡ್ನಲ್ಲಿ 100. ಈಗ 2ನೇದು ಫ್ಯಾರನ್ಹೀಟ್. ನೀರಿನ ಘನೀಕರಣ ಬಿಂದು ಫ್ಯಾರನ್ಹೀಟ್ನಲ್ಲಿ 32, ನೀರಿನ ಕುದಿಯುವ ಬಿಂದು ಫ್ಯಾರನ್ಹೀಟ್ನಲ್ಲಿ 212. ವಾಯುಮಂಡಲದ ಉಷ್ಣವನ್ನು ಅಳೆಯಲು ಬಳಸುವ ಉಪಕರಣಗಳನ್ನು ಉಷ್ಣತಾ ಮಾಪನ ಎಂದು ಕರೆಯುವರು. ಉಷ್ಣತಾ ಮಾಪಕಗಳು ಯಾವುವು ಅಂದ್ರೆ ಸೆಂಟಿಗ್ರೇಡ್, ಫ್ಯಾರನ್ಹೀಟ್. ವಾಯುಮಂಡಲದ ಉಷ್ಣವನ್ನು ನಿರ್ಧರಿಸುವ ಅಂಶಗಳು: 1ನೇದು ಅಕ್ಷಾಂಶ, 2ನೇದು ಎತ್ತರ, 3ನೇದು ಸಾಗರ ಪ್ರವಾಹ, 4ನೇದು ಮೋಡ, 5ನೇದು ಮಾರುತಗಳು. ಸಾಮಾನ್ಯವಾಗಿ ಸಮತಲ ಮತ್ತು ಊರ್ಧ್ವಮುಖವಾಗಿ ಉಷ್ಣಾಂಶದ ಹಂಚಿಕೆಯನ್ನು ದಾಖಲಿಸಲಾಗುತ್ತದೆ. ಉಷ್ಣವು ಸಮಭಾಜಕ ವೃತ್ತದಿಂದ ಧ್ರುವ ಕಡೆ ಹೋದಂತೆ ಕಡಿಮೆಯಾಗುವುದು. ಉಷ್ಣವು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ಕಡಿಮೆಯಾಗುವುದು. ಉಷ್ಣಾಂಶವು ವಾಯುಮಂಡಲದ ಎಲ್ಲ ಎತ್ತರದಲ್ಲಿಯೂ ಒಂದೇ ಪ್ರಮಾಣದಲ್ಲಿಲ್ಲ. ಎತ್ತರವು ಹೆಚ್ಚಾದಂತೆ ಉಷ್ಣವು ನಿರಂತರವಾಗಿ ಕಡಿಮೆಯಾಗುವುದು. ಇದರಿಂದಲೇ ಎತ್ತರವಾಗಿರುವ ಪ್ರದೇಶದಲ್ಲಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುತ್ತವೆ. ಉಷ್ಣಾಂಶದ ಇಳಿಕೆಯು ಪ್ರತಿ 1000 ಮೀಟರ್ ಎತ್ತರಕ್ಕೆ 6.4 ಸೆಂಟಿಗ್ರೇಡ್ ಅಥವಾ 165 ಮೀಟರ್. ಉಷ್ಣವು ಇಳಿಕೆಯ ಪ್ರತಿ 1000 ಮೀಟರ್ ಎತ್ತರಕ್ಕೆ 6.4 ಸೆಂಟಿಗ್ರೇಡ್. 1000 ಮೀಟರ್ಗೆ 6.4 ಸೆಂಟಿಗ್ರೇಡ್
ಉಷ್ಣ ಕಡಿಮೆ ಆಗ್ತದೆ, ಅಥವಾ 165 ಮೀಟರ್ ಎತ್ತರಕ್ಕೆ ಹೋದಲ್ಲ 1 ಡಿಗ್ರಿ ಉಷ್ಣ ಕಡಿಮೆ ಆಗ್ತದೆ. ಇದನ್ನು ಸಾಮಾನ್ಯ ಉಷ್ಣ ಇಳಿಕೆಯನ್ನು ಕರೆಯುವರು. ಆದರೆ ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಉಷ್ಣವು ಎತ್ತರ ಹೆಚ್ಚಾದಂತೆ ಕಡಿಮೆಯಾಗುವ ಬದಲು ಹೆಚ್ಚಾಗುವುದು. ಇದನ್ನು ಉಷ್ಣದ ವಿಪರ್ಯ ಅಥವಾ ಇನ್ವೆರ್ಸೇಷನ್ ಟೆಂಪರೇಚರ್ ಎನ್ನುವರು. ಇಂಥ ಲಕ್ಷಣಗಳು ಪರ್ವತ ಕಣಿವೆಗಳಲ್ಲಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮೋಡರಹಿತ ವಾತಾವರಣದಲ್ಲಿ ಕಂಡುಬರುತ್ತವೆ, ಅಥವಾ ಮಂದಮಾರುತಗಳು ಶುಭ್ರ ಆಕಾರದ ಸಂದರ್ಭದಲ್ಲಿ ಕಂಡುಬರುತ್ತವೆ. ಸಮೋಷ್ಣ ರೇಖೆಗಳು ಅಥವಾ ಐಸೋಥರ್ಮ್ಸ್ ಒಂದೇ ಪ್ರಮಾಣದ ಉಷ್ಣವನ್ನು ತೋರಿಸುವ ಸ್ಥಳವನ್ನು ಸಂಧಿಸುವಂತೆ ಎಳೆದಿರುವ ರೇಖೆಯನ್ನು ಸಮೋಷ್ಣ ರೇಖೆ ಎಂದು ಕರೆಯುವರು. ಉಷ್ಣದ ವಲಯಗಳು ಸಾಮಾನ್ಯವಾಗಿ ಉಷ್ಣವು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಭೂಮಿಯ ಮೇಲೆ ವಿವಿಧ ಉಷ್ಣವಲಯಗಳು ಕಂಡುಬರುತ್ತವೆ. ಅವುಗಳೆಂದರೆ: ಒಂದನೇದು ಉಷ್ಣವಲಯ, ಎರಡನೇದು ಸಮಶೀತೋಷ್ಣವಲಯ, ಮೂರನೇದು ಶೀತವಲಯ. ಒಂದನೇದು ಉಷ್ಣವಲಯ. ಉಷ್ಣವಲಯ ವರ್ಷದ ಎಲ್ಲ ಕಾಲದಲ್ಲಿ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆದುಕೊಳ್ಳುತ್ತದೆ. ಉಷ್ಣವಲಯ 0 ಸಮಭಾಜಕ ವೃತ್ತದಿಂದ 23 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ. ಉಷ್ಣವಲಯದಲ್ಲಿ ಮುಖ್ಯವಾಗಿ 3 ಅಕ್ಷಾಂಶಗಳಿವೆ. ಅವುಗಳೆಂದರೆ ಆರ್ಕಾಟಿಕ್ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ. ಈಗ ಎರಡನೇದು ಸಮಶೀತ ಉಷ್ಣವಲಯ. ಈ ಸಮಶೀತ ಉಷ್ಣವಲಯದಲ್ಲಿ ಕಂಡುಬರ್ತದೆ ಅಂದ್ರೆ 23 ಡಿಗ್ರಿಯಿಂದ 66 ಉತ್ತರ ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರ್ತದೆ. ಸಾಮಾನ್ಯವಾಗಿ ಆರ್ಕಾಟಿಕ್ ವೃತ್ತದ ಗೋಳದಲ್ಲಿ ಇದು ಇಂಪಾರ್ಟೆಂಟ. ಸಮಶೀತ ವಲಯ ಸೂರ್ಯನ ಓರೆಯಾದ ಕಿರಣಗಳು ಪಡೆಯುತ್ತದೆ. ಭೂಮಿ ಗೋಳಾಕಾರದಿಂದ ಭೂಮಿಯ ಓರೆಯಾಗುವಿಕೆ ಮತ್ತು ವಾರ್ಷಿಕ ಚಲನೆಯಿಂದ ಕಡಿಮೆ ಉಷ್ಣವು ಪಡೆಯುತ್ತದೆ. ಆದ್ದರಿಂದ ಸಮಶೀತ ಉಷ್ಣವಲಯ ಸಮಶೀತ ಮತ್ತು ಸಮೋಷ್ಣ ಪಡೆಯುವುದರಿಂದ ಇದನ್ನು ಸಮಶೀತ ಉಷ್ಣವಲಯ ಎಂದು ಕರೆಯುವರು. ಇನ್ನು ಮೂರನೇದು ಶೀತವಲಯ 66 ಡಿಗ್ರಿಯಿಂದ 90 ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಇದನ್ನು ಧ್ರುವ ಹಿಮಾವರಿತ ಆವೃತ್ತ ಎಂದು ಕರೆಯುವರು ಮತ್ತು ಶೀತವಲಯ ಎಂದು ಕರೆಯುವರು. ಇನ್ನು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಉಷ್ಣ ಸ್ಥಳಗಳು. ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿದ್ದ ಅಲ್ ಅಜಿಯಾ ಪ್ರಪಂಚದ ಅತಿ ಹೆಚ್ಚು ಉಷ್ಣವನ್ನು ದಾಖಲಿಸಲಾಗಿದೆ, ಸರಾಸರಿ 58 ಸೆಂಟಿಮೀಟರ್. ಆದರೆ ರಷ್ಯಾದ ಲೈಬೀರಿಯಾ ಭಾಗದಲ್ಲಿರುವ ಒಕೋಯನ್ ಭೂಭಾಗವು ಜನವಸತಿರುವ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಿಸಲಾಗಿದೆ, ಸರಾಸರಿ -24 ಸೆಂಟಿಗ್ರೇಡ್. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣತೆ ಎಲ್ಲದಂದ್ರೆ ರಾಜಸ್ಥಾನದ ಗಂಗಾನಗರವು ಎಷ್ಟಂದ್ರೆ 54 ಸೆಂಟಿಗ್ರೇಡ್. ಭಾರತದಲ್ಲಿ ಅತಿ ಕಡಿಮೆ ಉಷ್ಣ ಎಲ್ಲದಂದ್ರೆ ಲಡಾಖ್ನ ಲೇಹ್ ಪ್ರದೇಶದಲ್ಲಿ ಎಷ್ಟದಂದ್ರೆ -10 ಸೆಂಟಿಗ್ರೇಡ್. ಇನ್ನು ಅಂಟಾರ್ಟಿಕಾದಲ್ಲಿರುವ ಓಸ್ಟಕ್ ಪ್ರದೇಶವು ಅತ್ಯಂತ ಶೀತ ಪ್ರದೇಶವೆಂದು ಇಲ್ಲಿ ಎಷ್ಟಂದ್ರೆ 89 ಸೆಂಟಿಗ್ರೇಡ್ ಉಷ್ಣ ಆದಲ್ಲಿ ಇದು ಶೀತ ಆದಲ್ಲಿ. ಈಗ ಕ್ವಿಕ್ ರಿವಿಷನ್ ಮಾಡೋಣ. ಈಗ ಉಷ್ಣಾಂಶ ಇದು ಫಸ್ಟ್ PU ಭೂಗೋಳಶಾಸ್ತ್ರ ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ನನ್ನು ತೆಗೆದುಕೊಳ್ಳುತ್ತೀನಿ. ಸೂರ್ಯನು ನಮಗೆ ಬೆಳಕು ಮತ್ತು ಉಷ್ಣವನ್ನು ಕೊಡುತ್ತಾನೆ. ವಾಯುಮಂಡಲ ಹೇಗೆ ಉಷ್ಣ ಪಡೆಯುತ್ತದೆ? ವಾಯುಮಂಡಲ ಹೇಗೆ ಉಷ್ಣ ಪಡೆಯುತ್ತದೆ ಅಂದರೆ ಸೂರ್ಯನ ಕಿರಣಗಳು ಭೂಮಿಗೆ ತಾಗಿ ಮರಳಿ ಹೋಗುವುದರಿಂದ ವಾಯುಮಂಡಲ ಉಷ್ಣ ಪಡೆದುಕೊಳ್ಳುತ್ತದೆ. ವಾಯುಮಂಡಲವು 4 ರೂಪದಲ್ಲಿ ಉಷ್ಣವನ್ನು ಪಡೆದುಕೊಳ್ಳುವುದು ಹಾಗೂ ತಂಪಾಗುವುದು. ಅವುಗಳೆಂದರೆ ವಿಕಿರಣ ಅಥವಾ ರೇಡಿಯೇಷನ್, ಎರಡನೇದು ಪ್ರಚಲನ ಅಂದರೆ ಕನ್ವೆನ್ಷನ್, ಮೂರನೇದು ಸಂವಹನ ಅಂದರೆ ಕಂಡಕ್ಷನ್, ನಾಲ್ಕನೇದು ಅಭಿವಹನ ಅಂದರೆ ಅಡ್ವೆಕ್ಷನ್. ಈಗ ಒಂದನೇದು ವಿಕಿರಣ ಅಥವಾ ರೇಡಿಯೇಷನ್. ಉಷ್ಣವು ತರಂಗ ರೂಪದಲ್ಲಿ ವರ್ಗಾವಣೆ ಆದರೆ ಅದನ್ನು ವಿಕಿರಣ ಎನ್ನುವರು. ಈಗ ಎರಡನೇದು ಪ್ರಚಲನ ಕನ್ವೆನ್ಷನ್. ದ್ರವ ಅನಿಲಗಳಲ್ಲಿ ಉಷ್ಣವು ಕಣಗಳ ಮೂಲಕ ವರ್ಗಾವಣೆ ಆದರೆ ಅದನ್ನು ಪ್ರಚಲನ ಅಥವಾ ಕನ್ವೆನ್ಷನ್ ಎಂದು ಕರೆಯುವರು. ಈಗ ಮೂರನೇದು ಸಂವಹನ ಅಥವಾ ಕಂಡಕ್ಷನ್. ಕಣಗಳು ಚಲನೆಯಾಗದೆ ಬರೀ ಉಷ್ಣ ವರ್ಗಾವಣೆ ಆದರೆ ಅದನ್ನು ಸಂವಹನ ಅಥವಾ ಕಂಡಕ್ಷನ್ ಎಂದು ಕರೆಯುವರು. ಇನ್ನು ನಾಲ್ಕನೇದು ಅಭಿವಹನ. ಸಮತಲವಾಗಿ ಚಲಿಸುವ ಗಾಳಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ
ಉಷ್ಣವನ್ನು ಸಾಗಿಸುತ್ತದೆ. ಹೀಗೆ ವಾಯುಮಂಡಲವು ಉಷ್ಣತೆಯನ್ನು ಪಡೆಯುತ್ತದೆ. ಉಷ್ಣತಾ ಮಾಪಕಗಳು ಯಾವ್ಯಾವಂದ್ರೆ ಸೆಂಟಿಗ್ರೇಡ್, ಫ್ಯಾರನ್ಹೀಟ್. ವಾಯುಮಂಡಲದ ಉಷ್ಣವನ್ನು ನಿರ್ಧರಿಸುವ ಅಂಶಗಳು: ಅಕ್ಷಾಂಶ, ಎತ್ತರ, ಸಾಗರ ಪ್ರವಾಹ, ಮೋಡ, ಮಾರುತಗಳು. ಉಷ್ಣಾಂಶವು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ಕಡಿಮೆಯಾಗುವುದು. ಉಷ್ಣವು ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.4 ಸೆಂಟಿಗ್ರೇಡ್ ಕಡಿಮೆಯಾಗುವುದು, ಅಥವಾ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಸೆಂಟಿಗ್ರೇಡ್ ಉಷ್ಣ ಕಡಿಮೆಯಾಗುವುದು. ಒಂದೇ ಪ್ರಮಾಣದ ಉಷ್ಣವನ್ನು ಹೊಂದಿರುವ ಸ್ಥಳವನ್ನು ಸೇರಿಸುವ ರೇಖೆಯನ್ನು ಏನಂತಾರ? ಸಮೋಷ್ಣ ರೇಖೆ ಅಥವಾ ಐಸೋಥರ್ಮ್ಸ್ ಅಂತ ಕರೀತಾರೆ. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣ ಎಲ್ಲದಂದ್ರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿನ ಅಲ್ ಅಜಿಯಾ ಎಂಬ ಪ್ರದೇಶದಲ್ಲಿ. ಎಷ್ಟು ಹೈಯೆಸ್ಟ್ ಉಷ್ಣ ಅಂದ್ರೆ 58 ಸೆಂಟಿಗ್ರೇಡ್. ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣ ಎಲ್ಲಿ ದಾಖಲಾಗಿದೆ ಅಂದ್ರೆ ರಷ್ಯಾದ ಸೈಬೀರಿಯಾ ಭಾಗದಲ್ಲಿರುವ ಒರ್ಕೋಯನ್, ಇಲ್ಲಿ ಜನವಸತಿ ಇರುವ ಪ್ರದೇಶ ಇದು. ಇಲ್ಲಿ ಎಷ್ಟಂದ್ರೆ -24 ಕಡಿಮೆ ಉಷ್ಣದಲ್ಲಿ. ಇನ್ನು ಭಾರತಕ್ಕೆ ಅತಿ ಹೆಚ್ಚು ಉಷ್ಣ ಎಲ್ಲಿದೆ ಅಂದ್ರೆ ರಾಜಸ್ಥಾನದ ಗಂಗಾನಗರದಲ್ಲಿ. ಎಷ್ಟಂದ್ರೆ 54. ಭಾರತದಲ್ಲಿ ಕಡಿಮೆ ಉಷ್ಣ ಎಲ್ಲಿದೆ ಅಂದ್ರೆ ಲಡಾಖ್ ಲೇಹ್ ಪ್ರದೇಶದಲ್ಲಿ. ಎಷ್ಟಂದ್ರೆ -10. ಇನ್ನು ಕರ್ನಾಟಕದ ಎಲ್ಲಿದೆ ಅಂದ್ರೆ ನೀವು ಕಮೆಂಟ್ ಮಾಡಬೇಕು. ಇನ್ನು ಪ್ರಪಂಚದಲ್ಲಿ ಅಂಟಾರ್ಟಿಕಾದಲ್ಲಿರುವ ಓಸ್ಟಕ್ ಪ್ರದೇಶವು ಪ್ರಪಂಚದ ಅತ್ಯಂತ ಶೀತ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಅಂದ್ರೆ -89 ಸೆಲ್ಸಿಯಸ್ ಅದ. ಹೇಳದಲ್ಲಿ ಎಲ್ಲರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಸ್ವಲ್ಪ ಕ್ಷಮಿಸಬೇಕು.